ಆತ್ಮೀಯ ವೀಕ್ಷಕರ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಮರಿಬೇಡಿ. ಇವತ್ತು ತೋರಿಸ್ತಕ್ಕಂಥದ್ದು ಕೆರೆ ಮದಗಾ ಕೆರೆ. ಮದಗಾ ಕೆರೆ ಒಂದೆಲ್ಲ ಬೇರೆ ಬೇರೆ ಕೆರೆಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಮದಗಾ ಕೆರೆ ಅಂದರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ದೊಡ್ಡ ಕೆರೆ. ಈ ಕೆರೆ ಪಕ್ಕದಲ್ಲಿ ಕುಡಿಯೋ ನೀರಿಗೆ ಬೋರ್ಗಳು ಹಾಕಿದರೆ ವಿಫಲ ಆಗಿದ್ದಾವೆ, ರೈತರ ಬೋರ್ಗಳು ವಿಫಲ ಆಗ್ತಾಯಿದೆ. ಈ ಥರ ಡ್ಯಾಮ್ಗಳ ಪಕ್ಕದಲ್ಲಿ, ಕೆರೆಗಳ ಪಕ್ಕದಲ್ಲಿ ನೀರು ನಿಂತು ಹೋಗುತ್ತೆ ಅಂತಂದರೆ ಮುಂದೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಹೋಗಿ. ಮದಗಾ ಕೆರೆ ಇದೆ. ಮದಗಾ ಕೆರೆ ಇಷ್ಟು ದೊಡ್ಡ ಬೃಹತ್ ಕೆರೆ. ಇಂಥ ಒಂದು ಮದಗಾ ಕೆರೆ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಕೆರೆ. ಮದಗಾ ಕೆರೆ ನೀರನ್ನ ಶಿಕಾರಿಪುರಕ್ಕೆ ಬೇರೆ ಬೇರೆ ಹಳ್ಳಿಗಳಿಗೆ ತಗೊಂಡೋಗಿದ್ದಾರೆ. ಪಕ್ಕದ ಹಾವೇರಿ ಜಿಲ್ಲೆಗೆ ಹೋಗ್ತಾ ಇದೆ, ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇದೆ. ಇಂಥ ಒಂದು ಮದಗಾ ಕೆರೆ ಪಕ್ಕದಲ್ಲಿ ನಮ್ಮ ಬೋರ್ವೆಲ್ಗಳಲ್ಲಿ ಕೊರೆಸಿದ್ದೀವಿ, ನೀರು ಬರ್ತಾ ಇಲ್ಲ. ಬೋರ್ವೆಲ್ ಕೊರೆಸುವಾಗ ನೀರು ಬಂದಿದೆ, ಮೋಟ್ರಿಗೆ ನೀರು ಬರ್ತಾ ಇಲ್ಲ. ಯಾಕೆ? ಇಂಥ ಒಂದು ಪ್ರಶ್ನೆಗಳು ನಮಗೆ ಭಾಳಷ್ಟು ರಿಪೀಟ್ ಆಗ್ತಾ ಹೋಗ್ತದೆ. ಹಾಗಾಗಿ ಅಂತರ್ಜಲವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಂದು ಕಷ್ಟದ ಕೆಲಸ. ಯಾಕೆಂದರೆ ಅಂತರ್ಜಲ ಇರಬೇಕಾದ್ರೆ ಕೆರೆ ಆಗಲಿ, ಡ್ಯಾಮ್ ಆಗಲಿ, ಕಟ್ಟೆ ಆಗಲಿ ಅದಕ್ಕೆ ಸಂಬಂಧ ಇಲ್ಲ. ಭೂಮಿಯಲ್ಲಿ ಅಂತರ್ಜಲದ ನಿಕ್ಷೇಪಗಳಿದ್ದರೆ ಮಾತ್ರ ನಮಗೆ ಜಲ ಸಿಗುತ್ತೆ. ನೋಡಿ, ಇದೊಂದು ಮಾರಿಕಣಿವೆ ಡ್ಯಾಮ್ ಇದೆ ಹಿರಿಯೂರು ತಾಲೂಕಿನಲ್ಲಿ. ಈ ಡ್ಯಾಮ್ ತುಂಬಿದೆ, ಆದರೆ ಬೋರ್ಗಳಲ್ಲಿ ಅಂತರ್ಜಲ ಹೆಚ್ಚಾಗಿಲ್ಲ. ಇಲ್ಲೊಬ್ಬರು ಸಾಕಷ್ಟು ಬೋರ್ಗಳು ವಿಫಲ ಆಗಿರ್ತಕ್ಕಂಥ ನೀವು ನೋಡ್ತಾ ಹೋಗ್ತೀರಾ. ಇಲ್ಲೊಂದು ಬೋರ್ವೆಲ್ ತೋರಿಸ್ತಾ ಇದ್ದೀನಿ. ಇಡೀ ಬೋರೇ ಮುಳುಗಿದೆ, ಜಮೀನೇ ಕೆರೆ ಥರ ಆಗೋಗ್ಬಿಟ್ಟಿದೆ. ಆದರೆ ಇವ್ರ ಬೋರಲ್ಲಿ ಮೋಟ್ರ್ ಹಾಕಿದ್ರೆ ನೀರೇ ಬರ್ತಾ ಇಲ್ಲ. ಜಮೀನಲ್ಲಿ 2 ಅಡಿ ನೀರು ನಿಂತಿದೆ, ನೀರು ಯಾಕೆ ಬರ್ತಾ ಇಲ್ಲ? ಮದಗಾ ಕೆರೆ, ಬೇರೆ ಬೇರೆ ಡ್ಯಾಮ್ಗಳು ನೀರು ಬರ್ತಾಯಿಲ್ಲ. ಯಾಕೆಂತಂದರೆ ನಮಗೆ GRS ಅಂತೇಳಿ ಇಲ್ಲಿಗೆ ಬರ್ತೀವಿ ನೋಡಿ. ಭೂಮಿಯಲ್ಲಿ ಸಾಯಿಲ್ ಝೋನ್, ವೆದರ್ ಝೋನ್, ಫ್ರ್ಯಾಕ್ಚರ್ ಝೋನ್ ಅಂತ ಈ ಥರದ ಪದರಗಳು ಇರಬೇಕು. ಅದು ಇದ್ದರೆ ಮಾತ್ರ ಅಂತರ್ಜಲ ಅಲ್ಲಿರ್ತದೆ. ಜಲಸ್ತರಗಳು ಅಂತ ಇನ್ನೊಂದು ಪದ ಹೇಳ್ತೀನಿ. ಭೂಮಿಯಲ್ಲಿ ನೀರು ಬರಬೇಕಾದ್ರೆ ಆ ಥರ ಜಲಸ್ತರಗಳಿದ್ದರೆ ಮಾತ್ರ ನಮಗೆ ನೀರು ಸಿಗಲಿಕ್ಕೆ ಸಾಧ್ಯತೆಗಳಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 3 ಜಲಸ್ತರ ಪದರಗಳನ್ನು ತೋರಿಸ್ತಾ ಇದ್ದೇನೆ. ಮಣ್ಣಿನ ಪದರ, ಶೀತಲವಾದ ಪದರ, ಟೊಳ್ಳು ಪದರ ವಲಯ ಅಂತ. ಈ ಥರ ಬ್ಲೂ ಕಲರ್ ಕಾಣಿಸ್ತಕ್ಕಂಥದ್ದೆಲ್ಲ ಒಂದು ನೀರಿನ ಇರ್ತಕ್ಕಂಥ ಜಲದ ಸ್ತರಗಳು. ಈ ಥರದ ಜಲಸ್ತರಗಳಿದ್ದರೆ ಮಾತ್ರ ನಮಗೆ ನೀರು ಸಿಗುತ್ತೆ. ನೋಡಿ, ಇಲ್ಲೊಂದು ಬೋರ್ವೆಲ್ ತೋಡಿದ್ದಾರೆ, 4-5 ಗ್ಯಾಪ್ ಬಂದಿದೆ, ನೀರು ಸಿಕ್ಕಿದೆ. ಪಕ್ಕದಲ್ಲಿ ಬೋರ್ವೆಲ್ ತೋಡ್ಲಿಕ್ಕೆ ಹೋಗ್ತಿದ್ದಾರೆ, ನೀರು ಸಿಕ್ಕಿಲ್ಲ. ಹಾಗಾಗಿ ಮದಗಾ ಕೆರೆ ಪಕ್ಕದಲ್ಲಿ ಬೋರ್ವೆಲ್ ಕೊಡಿಸಿದ್ರು ಯಾಕೆ ನೀರು ಸಿಗ್ತಾ ಇಲ್ಲ ಅಂತಂದರೆ ಅಂತರ್ಜಲದ ಸ್ತರಗಳಿಗೂ ನಿಮ್ಮ ಬೋರ್ವೆಲ್ಗಳಿಗೂ ಸಂಬಂಧ ಇಲ್ಲ. ಅದೇ ಥರದಲ್ಲಿ ಮದಗಾ ಕೆರೆ ಆದಮೇಲೆ ಇದೊಂದು ಶಿವಗಂಗಾ ಕೆರೆ ಅಂತ, ಹೊಳಲ್ಕೆರೆ ತಾಲೂಕಿನ ಶಿವಗಂಗೆ ದೊಡ್ಡ ಕೆರೆ ಇದು. ಈ ಕೆರೆ ಪಕ್ಕದಲ್ಲಿ ನಾನು ಹಿಂಗೆ ಪ್ರಯಾಣ ಮಾಡ್ತಾ ಇದ್ದೆ. ನಮ್ಮ ಸ್ನೇಹಿತರ ರೈತರ ಜಮೀನುಗಳೆಲ್ಲ ಹೋಗಿ ಬರುವಾಗ ಕೆರೆ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲ ಭಾಳಷ್ಟು ಜನ ಈ ಕುಂಟೆ ಲೆಕ್ಕದಲ್ಲಿ ಜಮೀನು ತಗೊಳ್ತಾರೆ. ಕೆರೆ ಪಕ್ಕದಲ್ಲೇ ಇರ್ತಕ್ಕಂಥ ಜಮೀನ ಕುಂಟೆ ಲೆಕ್ಕದಲ್ಲಿ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ಬೋರ್ವೆಲ್ ಕೊಡಿಸಿ ಅಲ್ಲಿಂದ ಅವರ ಕೃಷಿ ಭೂಮಿಗೆ 5, 10, 15 ಕಿಲೋಮೀಟರ್ವರೆಗೂ ನೀರನ್ನ ಕೊಂಡೋಗುವಂಥ ಒಂದು ಸಾಹಸ. ನೋಡಿ, ಇಲ್ಲಿ ಪವರ್ ಲೈನ್ ಕಾಣಿಸ್ತಾ ಇದೆ. ಈಗಲೂ ಡ್ಯಾಮ್ ತುಂಬಿದೆ. ಈ ಒಂದು ಕೆರೆಯ ಅಕ್ಕಪಕ್ಕದಲ್ಲಿ ಸಹ ನೋಡಿ, ಕೆರೆಯ ಅಚ್ಚುಕಟ್ಟು ಪ್ರದೇಶ ಎಲ್ಲ ಆಪು ಅಂತ ಹೇಳ್ತೀವಿ, ಎಲ್ಲ ಹುಲ್ಲೆಲ್ಲ ಬೆಳೆದಿದೆ. ಕೆರೆಯ ಮಣ್ಣನ್ನು ಕೊಂಡೋಗ್ತಕ್ಕಂಥ ದೃಶ್ಯನ ನೀವು ನೋಡ್ತಾ ಇದ್ದೀರಾ. ಕೆರೆ ಪಕ್ಕದಲ್ಲಿ ಇಲ್ಲೆಲ್ಲ ಬೋರ್ವೆಲ್ ತೋರಿಸ್ತಾ ಹೋಗ್ತೇನೆ. ಕೇವಲ 1-2 ಎಕರೆ ಒಳಗೆ ಇಷ್ಟೊಂದು ಬೋರ್ವೆಲ್ ಇದೆ, 100ಕ್ಕೂ ಹೆಚ್ಚು ಬೋರ್ಗಳಿದೆ. ನೋಡಿ, TCಗಳು ಎಷ್ಟೊಂದಿದೆ ಗೊತ್ತಾ? ಒಂದು 10-15 TC ಟ್ರಾನ್ಸ್ಫಾರ್ಮರ್ಸ್ ಇದೆ. ಇದು ಪ್ರತಿ ಒಂದೊಂದು ಬೋರ್ಗೂ 5 ಅಡಿ, 10 ಅಡಿ, 15 ಅಡಿ, 20 ಅಡಿ ಗ್ಯಾಪ್ಗಳೆಲ್ಲ ಬೋರ್ಗಳಿದೆ. ಇದರಲ್ಲಿ ಕೆಲವು ಬೋರ್ಗಳು ನೀರು ಬಂದಿದೆ, ಕೆಲವು ಬೋರ್ಗಳು ಬಂದಿಲ್ಲ. ಕೆಲವು ಬೋರ್ 5 ಇಂಚ್ ಬಂದಿದೆ, ಕೆಲವು ಬೋರ್ 2 ಇಂಚ್ ಬಂದಿದೆ, ಕೆಲವು ಬೋರ್ 1 ಡ್ರಾಪ್ ನೀರು ಬಂದಿಲ್ಲ. ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥ ಕೆಲವು ಬೋರ್ಗಳು ಇವತ್ತು ಓಡ್ತಾ ಇದ್ದಾವೆ, ಕೆಲವು ಬೋರ್ಗಳಲ್ಲಿ ನೀರೇ ಇಲ್ಲ. ಡ್ಯಾಮಲ್ಲಿ ನೀರು ಫುಲ್ ಇದೆ. ಇದೆಲ್ಲ ಕಾಣಿಸ್ತಿದ್ದಿಲ್ಲ ಟ್ರಾನ್ಸ್ಫಾರ್ಮರ್ಸ್. ನೋಡಿ, ಎಷ್ಟು TCಗಳಿದೆ: 2 TC, 3 TC, 4 TC, 5. ಅಂದರೆ ಒಂದೊಂದು ಟ್ರಾನ್ಸ್ಫಾರ್ಮರ್ಗೆ 5-5 ಬೋರ್ವೆಲ್ಗಳು ಎಷ್ಟು ಬೋರ್ವೆಲ್ ಆಗ್ತದೆ ಗೊತ್ತಾ? ಈ ಥರ ಕೆರೆಯ ಅಕ್ಕಪಕ್ಕದಲ್ಲಿ ಸಹ ಬೋರ್ವೆಲ್ಗಳು ಕೊರೆಸಿ ನೀರು ಬರದೇ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ರೈತರು ಇಂಥ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಜಾಗ ತಗೊಂಡು ರಿಜಿಸ್ಟ್ರೇಷನ್ ಮಾಡಿ ಬೋರ್ವೆಲ್ ಕೊರೆಸಿ ಅವರ ಕೃಷಿ ಭೂಮಿಗೆ ನೀರನ್ನು ಕೊಂಡೋಗ್ಬೇಕಾದ್ರೆ ಕಮ್ಮಿ ಅಂದರೆ 20 ಲಕ್ಷ, 30 ಲಕ್ಷ, 50 ಲಕ್ಷ ಪ್ರಾಜೆಕ್ಟ್ ಆಗ್ತದೆ. ನೋಡಿ, ಇದೆಲ್ಲ ಬೋರ್ವೆಲ್ ನೀರು ಕೆಲವು ಬಂದಿದೆ, ಕೆಲವು ಬರದೇ ಇರ್ತಕ್ಕಂಥ ದೃಶ್ಯಗಳು ನೋಡ್ತೇವೆ. ಇದೇ ಥರದಲ್ಲಿ ಶಿವಗಂಗಾ ಕೆರೆಯಲ್ಲಿ ಏನು ನೀವು ಈ ಸನ್ನಿವೇಶ ತೋರಿಸ್ತಾ ಇದ್ದೀನಿ, ಮದಗಾ ಕೆರೆ ಅಕ್ಕಪಕ್ಕದಲ್ಲೂ ಸಹ ಇದೇ ಥರ ಕೆಲವೊಂದು ವಿಡಿಯೋಸ್ ನಿಮಗೆ ತೋರಿಸ್ಬೇಕಾಗಿತ್ತು. ಮುಂದಿನ ದಿನಮಾನಗಳಲ್ಲಿ ಸಪ್ರೇಟಾಗಿ ಮದಗಾ ಕೆರೆ ಬಗ್ಗೆ ನಿಮ್ಗೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಮದಗಾ ಕೆರೆ ಪಕ್ಕದಲ್ಲೂ ಸಹ ಇದೇ ಥರ ಪೈಪ್ಲೈನ್ಗಳು ತಗೊಂಡು ಮಾರವಳ್ಳಿ ಅಂತ ಅವರು, ಮಾರವಳ್ಳಿಗೂ ಶಿಕಾರಿಪುರದ ಮದಗಾ ಕೆರೆಗೂ ಕಮ್ಸೆ ಕಮ್ ಒಂದು 8-10 ಕಿಲೋಮೀಟರ್ ದೂರ ಇದೆ.
ಅಷ್ಟು ದೂರ ನೀರನ್ನ ಕೊಂಡೋಗಿದ್ದಾರೆ. ಬೇರೆ ಅಕ್ಕಪಕ್ಕದ ಊರಿನವ್ರಲ್ಲೇ ನೀರು ತಗೊಂಡೋಗಿದ್ದಾರೆ. ಒಂದೊಂದು ಟ್ರೆಂಚಲ್ಲಿ 5-6 ಜನ ರೈತರು ಪೈಪ್ಲೈನ್ಗಳ ಮುಖಾಂತರ ನೀರನ್ನ ತಗೊಂಡೋಗಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಹೋಗ್ತೀರಾ. ಇದು ಶಿಕಾರಿಪುರದ ದೃಶ್ಯ, ಮದಗಾ ಕೆರೆ ದೃಶ್ಯ, ಶಿವಗಂಗಾ ಕೆರೆ ಬಗ್ಗೆ ಹೇಳಿದೆ, ವಾಣಿವಿಲಾಸ್ ಡ್ಯಾಮ್ ಬಗ್ಗೆ ಹೇಳಿದೆ, ತುಂಗಭದ್ರಾ ಡ್ಯಾಮ್ ಪಕ್ಕದಲ್ಲಿ ಸಹ ಇದೇ ಥರ ಬೋರ್ವೆಲ್ ಕೊರೆಸಿ ನೀರು ಬರ್ತಾ ಇಲ್ಲ. KRS ಡ್ಯಾಮ್ ಇದೆಯಲ್ಲ, ನಮ್ಗೆಲ್ರಿಗೂ ಗೊತ್ತಿದೆ. KRS ಡ್ಯಾಮ್ನ ಅಕ್ಕಪಕ್ಕದಲ್ಲೂ ಸಹ ಬೋರ್ ಕೊರೆಸಿದ ನೀರು ಬರ್ತಾ ಇಲ್ಲ. ಭಾಳಷ್ಟು ಜನರ ಕಲ್ಪನೆ ಏನಾಗಿದೆ ಅಂದರೆ, ಮದಗಾ ಕೆರೆ ಪಕ್ಕದಲ್ಲಿ ನೀರು ಸಿಗಲೇಬೇಕು, ಸೂಳೆಕೆರೆ ಪಕ್ಕದಲ್ಲಿ ಬೋರ್ ಕೊರೆಸಿ ನೀರು ಸಿಗುತ್ತೆ, ಎಲ್ರಿಗೂ ಸಿಗಬೇಕಂತೇನಿಲ್ಲ. ಹಾಗಾಗಿ ಭೂಮಿಯಲ್ಲಿ ಅಂತರ್ಜಲದ ಪದರಗಳು, ನಿಕ್ಷೇಪಗಳು, ಜಲಸ್ತರಗಳಿದ್ದರೆ ಮಾತ್ರ ನೀರು ಸಿಗುತ್ತೆ. ಹಾಗಾಗಿ ನಾವು ಆ ಬೋರ್ಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿದೆ.